ಚಳವಳಿ ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನೋ ಒಂದು ಇದಕ್ಕೆ ನಾವೆಲ್ಲ ತಂದಿದ್ದೀವಿ. ಇದ್ರ ಬಗ್ಗೆ ಏನು ತೀರ್ಮಾನ ತಗೊಂಡು ಮಾಧ್ಯಮದ ಮೂಲಕ ನೀವು ಗೊತ್ತಾಗುವಂಥ ವಿಚಾರಗಳನ್ನು ಪತ್ರಿಕೆ ಮುಖಾಂತರ ಟಿ ವಿ ಮಾಧ್ಯಮಗಳ ಮುಖಾಂತರ ಇವತ್ತು ಪ್ರಚಾರ ಮಾಡ್ತಕ್ಕಂಥ ಮಾಧ್ಯಮಗಳೇ ಇಲ್ಲ ಅಂತಿದ್ರೆ ಇನ್ನೂ ಈ ಸರ್ಕಾರಗಳು ಯಾವ ರೀತಿ ಮುಂದುವರಿತಿದ್ರು ಏನೋ ಗೊತ್ತಿಲ್ಲ. ಆದರೂ ಕೂಡ ಮಾಧ್ಯಮದ ಮೇಲೇ ಕಿಡಿಕಾಗ್ತಾ ಇದ್ದಾರೆ ಅವಿವೇಕಿಗಳು ಸರ್ಕಾರದವರು. ಆ ಕಾರಣದಿಂದ ಇವತ್ತು ನಾನು ಅಂಥ ಮಾಧ್ಯಮದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅವರಿಂದ ಇವತ್ತು ಈ ದೇಶ ಕೂಡ ಸುರಕ್ಷಿತವಾಗಿ ಐತೆ ಅನ್ನೋ ಒಂದು ವಿಚಾರವೂ ಕೂಡ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ಸ್ನೇಹಿತರೆ, ಏನು ಸರ್ಕಾರಗಳು ಇವತ್ತು ಬೆಳೆ ವಿಮೆ ಬೆಳೆ ನಷ್ಟ ಪರಿಹಾರವನ್ನು ನಾವು ಸುಮಾರು 24-25ನೇ ಸಾಲಿನಲ್ಲಿ ಬಿತ್ತಿದಂಥ ಮಳೆ ಆಶ್ರಯದಲ್ಲಿ ಮಾಡಿರ್ತಕ್ಕಂಥ ಶೇಂಗಾ ಮತ್ತು ನವಣೆ, ಸಜ್ಜೆ, ಜೋಳ ಮತ್ತು ಇತ್ಯಾದಿಗಳನ್ನು ತೊಗರಿ ಮತ್ತು ಎಲ್ಲ ಅಲಸಂದೆಗಳನ್ನು ಬಿತ್ತಿದಂಥ ಎಲ್ಲ ಬೆಳೆಗಳು ಸುಮಾರು 6 ವಾರ ಮಳೆ ಬಾರದೆ ಒಂದು ಹನಿ ನೆಲಕ್ಕಿಡದೆ ಇಂಥ ಒಂದು ಬಯಲು ಸೀಮೆ ಪ್ರದೇಶದಲ್ಲಿ ಸಂಪೂರ್ಣ ರೈತರು ಇಟ್ಟಂಥ ಎಲ್ಲ ಬೆಳೆಗಳು ನಷ್ಟವಾದವು. ಆ ಕಾರಣದಿಂದ ನಾವು ಈಗ ಏನು ಬೆಳೆ ನಷ್ಟ ಕೊಡಬೇಕು, ಬೆಳೆ ವಿಮೆ ಕಟ್ಟಿರ್ತಕ್ಕಂಥದ್ದಕ್ಕೆ ಬೆಳೆ ವಿಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಈಗ 1.5 ತಿಂಗಳು 2 ತಿಂಗಳಿಂದ ಎಲ್ಲ ಸರ್ಕಾರದ ಗಮನಗಳನ್ನು ಸೆಳೀತಾ ಇದ್ದೀವಿ. ಮನವಿ ಕೊಟ್ಟಿದ್ದೀವಿ, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ದೀವಿ, ತಾಲೂಕು ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹಗಳನ್ನು ಕೂಡ ಮಾಡಿ ಅಧಿಕಾರಿಗಳ ಗಮನ ಸೆಳೆದರೂ ಕೂಡ ಯಾರೂ ಕ್ಯಾರೆ ಅಂತ ಇಲ್ಲ. ಇದು ಸರ್ಕಾರಗಳಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆ ಕಾರಣದಿಂದ ಸರ್ಕಾರಗಳ ವ್ಯವಸ್ಥೆ ಒಳಗಡೆ ರೈತರು ಬದುಕಬೇಕೇ ಬೇಡ ಅನ್ನೋ ಒಂದು ವಿಚಾರಗಳನ್ನು ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಒಂದು ಕಡೆ ಭೂಮಿಯನ್ನು ಬಿಡಿಸ್ತದೆ. ಸುಮಾರು 2800 ಎಕರೆ ಚಿಕ್ಕಬಳ್ಳಾಪುರ ಜಂಗಮಕೋಟೆ ತಾಲೂಕಲ್ಲಿ 2846 ಎಕರೆಗಳನ್ನು ಇವತ್ತು ಅಕ್ರಮವಾಗಿ ಬಿಡಿಸಲಿಕ್ಕೆ ಹೋಗಿದ್ದಾರೆ. ಆದರೂ ಕೂಡ ಈಗ 2 ತಿಂಗಳಿಂದ ಅವರು ಚಳವಳಿಗಳನ್ನು ಮಾಡ್ತಾ ಇದ್ದಾರೆ. ಉಗಾದಿ ಹಬ್ಬ ಅಲ್ಲೇ ಮಾಡಿದ್ದಾರೆ, ಬೇವು ಬೆಲ್ಲ ಅಲ್ಲೇ ತಿಂದಿದ್ದಾರೆ, ಅಲ್ಲೇ ಹೋಳಿಗೆ ಅಡುಗೆಗಳನ್ನು ಮಾಡಿಕೊಂಡು ಕೂಡ ಅಲ್ಲೇ ಇನ್ನೂ ಚಳವಳಿ ನಡೀತಾ ಇದೆ. ಆದರೂ ಕೂಡ ಸರ್ಕಾರದ ಗಮನಕ್ಕೆ ಬಂದಿಲ್ಲ. ಆದರೂ ಕೂಡ ಇಂಥ ಒಂದು ವ್ಯವಸ್ಥೆ ಒಳಗಡೆ ನಾವು ನಮ್ಮ ಕರ್ನಾಟಕದಲ್ಲಿ ಇವತ್ತು ಏನು ಮಾಡಬೇಕು ಏನಿಲ್ಲ ಅನ್ನೋ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ. ಇವತ್ತು 22-23ನೇ ಸಾಲಿನಲ್ಲಿ ನಮ್ಮ ರೈತರು 149 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 22-23ನೇ ಸಾಲಲ್ಲಿ 1049 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 23-24ನೇ ಸಾಲಿನಲ್ಲಿ 1257 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 24-25ನೇ ಸಾಲಿನಲ್ಲಿ 1194 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 25-26ನೇ ಸಾಲಿನಲ್ಲಿ 671 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 4 ವರ್ಷದೊಳಗಡೆ ಅಂದರೆ ಟೋಟಲ್ 4 ವರ್ಷದಲ್ಲಿ ಎಷ್ಟಾಗುತ್ತೆ? ಟೋಟಲ್ 4171 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟು ಜನ 4171 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡು ಅವರ ಕುಟುಂಬಗಳು ಬೀದಿ ಪಾಲಾಗಿದೆ ಬಂದರೂ ಕೂಡ ಇದಕ್ಕೆ ಸರ್ಕಾರಗಳಿಗೆ ಒಂದು ಪರಿಹಾರ, ರೈತರ ಆತ್ಮಹತ್ಯೆಗಳನ್ನು ನಿಲ್ಲಿಸ್ತಕ್ಕಂಥ ಶಕ್ತಿ ಇಲ್ಲ. ಅಂದರೆ ನೀವು ಯಾವ ಸೀಮೆ ಸರ್ಕಾರಗಳನ್ನು ಬೇಕು, ನೀವು ಯಾರಿಗೆ ನಾವು ಬೇಡಿಕೆಗಳನ್ನು ಇಡಬೇಕು, ಯಾರು ಮರೆ ಹೋಗ್ಬೇಕು ಅನ್ನೋ ವಿಚಾರಗಳನ್ನ ಇವತ್ತು ರೈತರು ಕಾರ್ಮಿಕರು ಆಲೋಚನೆ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಾವು. ಆ ಕಾರಣದಿಂದ ಏನು ಇವತ್ತು ನಮ್ಮ 766 ಜನ ವಿಮೆ ಕಟ್ಟಿದ್ದಾರೆ. ಇವತ್ತು ಮುಂಗಾರು ಸಮೀಪ ಬಂದಿದೆ. ನಾವು ಕೃಷಿ ಚಟುವಟಿಕೆಗಳಿಗೆ ನಾವು ಮುಂದುವರಬೇಕಾಗಿರುವಂಥ ಸಮಯ ಬಂದಿದೆ. ಇಂಥ ಒಂದು ಸಮಯದಲ್ಲಿ ಏನು ನಮಗೆ ಬೆಳೆ ವಿಮೆ ಬೆಳೆ ನಷ್ಟ ಪರಿಹಾರಗಳನ್ನು ಕೊಡಬೇಕಂತ ವಿಮೆ ಕಟ್ಟಿರ್ತಕ್ಕಂಥ ರೈತರು ಯಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಸರ್ಕಾರ ಕೊಡುತ್ತೆ. ನಾವು ಏನಾದರೂ ಮುಂದಿನ ಬೆಳೆಗಳಿಗೆ, ದೇಶದ ಆಹಾರದ ಭದ್ರತೆಗೆ, ನನ್ನ ಕುಟುಂಬ ನಿರ್ವಹಣೆಗೆ ನಾನು ಏನಾದರೂ ಒಂದು ವ್ಯವಸ್ಥೆ ಒಳಗಡೆ ನಾನು ಮಾಡಬೇಕಲ್ಲ, ದೇಶನ ಉಳಿಸ್ಬೇಕಲ್ಲ, ದೇಶದ ಆಹಾರದ ಭದ್ರತೆಗೆ ಕಾಪಾಡಬೇಕಲ್ಲ ಅನ್ನೋ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇರೋದು. ಇವತ್ತು ಬರೀ ರೈತ ಬದುಕಕ್ಕೆ ಅಲ್ಲ,
ಇಡೀ ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಯಾವ ಉಪವಾಸ ಇರಬಾರ್ದು, ಅಂತರಿಗೆ ನನಗೇನೇ ಕಷ್ಟ ಇರಲಿ, ಸಾಲ ಇರಲಿ, ಸೂಲ ಇರಲಿ, ಅವರಿಗೂ ಕೂಡ ನಾನು ಆಹಾರದ ಪದಾರ್ಥಗಳನ್ನು ಒದಗಿಸ್ಬೇಕು ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಇವತ್ತು ರೈತ ಕುಟುಂಬಗಳು ಅವು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ನಾವು ಈಗ ಏನು ಬೆಳೆ ನಷ್ಟ ಪರಿಹಾರಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನಮಗೆ ಏನು ಇವತ್ತು ನಾವು ಏನೋ ಒಂದು ತೀರ್ಮಾನವನ್ನು ತಗೋಬೇಕು ನಮ್ಮ ತಾಲೂಕಿಂದ ಅಂತ ಬಂದಿದ್ದೀವಿ. ಆದರೆ ನಮಗೆ ಈಗ ಜಿಲ್ಲಾ ಅಧ್ಯಕ್ಷರು ಆದಂಥ KT ತಿಪ್ಪೇಸ್ವಾಮಿಯವರ ವರದಿ ಪ್ರಕಾರ ಬಂದಿದ್ದರಿಂದ ಇವತ್ತು ಏನು ರೈತರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಒಂದು ಪಾಕೆಟಿಗೆ ಸುಮಾರು 70-80 ಸಾವಿರ ರೂಪಾಯಿ 80 ರೂಪಾಯಿ ಹೆಚ್ಚುವರಿ ಮಾಡಿ ಹಣವನ್ನು ತಗೊಳ್ತಿದ್ದಾರೆ. ಅದಕ್ಕೆ ನಾನು ನಮ್ಮ ರಮೇಶ್ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ರಮೇಶ್ಗೆ ಒಂದು ವರದಿ ಹೇಳಿದೆ, ಏನು ಯಾರು ತಗೊಂಡಿದ್ದಾರೆ ಹೆಚ್ಚುವರಿ ಅವ್ರನ್ನ ಆ ದುಡ್ಡನ್ನ ತಕ್ಷಣ ಯಾವ ರೈತ ತಗೊಂಡಿದ್ದಾನೆ ಅವರ ಊರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ನೀವು ಮಾಡಬೇಕು. ಇಲ್ಲ ಅಂದರೆ ಆ ಅಂಗಡಿಗಳನ್ನ ನಾವು ಸೀಲ್ ಮಾಡ್ತೀವಿ ಅಂತ ಕೂಡ ನಾನು ಮಾತಾಡಿದೆ. ಆಗ ರಮೇಶ್ ಅವರು ಬೇಡ ಸರ್, ನಾವು ಮಾಡ್ತೀವಿ, ನಾವೇ ಹೋಗ್ತೀವಿ, ಆ ಹಣವನ್ನು ವಾಪಸ್ ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ, ನಾವೇ ಅಂತ ತಪ್ಪು ಸಮಸ್ಯೆಗಳು ಬಂದಾಗ ನಾವೇ ಸೀಲ್ ಮಾಡ್ತೀವಿ ಅಂತ ರಮೇಶ್ ಕೃಷಿ ಇಲಾಖೆಯವರು ಹೇಳಿದ್ದಾರೆ. ಆ ಕಾರಣದಿಂದ ನಾವು ಇನ್ನೂ ಸುಮ್ಮನೆ ಇದ್ದೀವಿ. ಆ ತಕ್ಷಣ ಕೃಷಿ ಇಲಾಖೆಯವರು ಯಾರು ಹೆಚ್ಚುವರಿ ಹಣ ತಗೊಂಡಿರ್ತಾರ ಆ ರೈತರ ಮನೆಗೆ ಆ ಹಣವನ್ನು ತಗೊಂಡೋಗಿ ಅವ್ರ ಮನೆಗೆ ಕೊಟ್ಟು ಬರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಬೇಕು. ಯಾಕೆಂದರೆ ನಾವು ಇವತ್ತು ಬಂಗಾರ ಹಣ ಇಟ್ಟು ಏನೋ ಮಾಡಿ ಗೊಬ್ಬರ ಖರೀದಿ ಮಾಡ್ತಾ ಇದ್ದೀವಿ ಇವತ್ತು. ಆದ್ದರಿಂದ ನಾವು ಅಂಥ ಗೊಬ್ಬರವನ್ನು ರಾಸಾಯನಿಕಗಳಿಂದ ಬಳಸಿ ಇವತ್ತು ಕೃಷಿಯನ್ನು ಮಾಡ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಮ್ಮ ಕೃಷಿ ಇಲಾಖೆ, ಕಂದಾಯ ಇಲಾಖೆಯವರು ಆ ಕೆಲಸವನ್ನು ಮಾಡಬೇಕು. ಏನು ಯಾವುದೇ ಅಂಗಡಿಗಳ ಮುಂದೆ ದರ ಪಟ್ಟಿಗಳನ್ನು ದರ ಫಲಕಗಳನ್ನು ಹಾಕಿಲ್ಲ, ಅಲ್ಲಿ ಭಾಳ ಮೋಸ ಆಗ್ತಾ ಇದೆ. ಆ ದರ ಪಟ್ಟಿಗಳನ್ನು ಕೂಡ ಜಾಗರೂಕವಾಗಿ ಕಂದಾಯ ಇಲಾಖೆ ಮತ್ತು ಕೃಷಿ ರೈತರ ಕೆಲಸ ಮಾಡಬೇಕು. ಇನ್ನು ವಾರದೊಳಗಾಗಿ ಮಾಡದಿದ್ರೆ ನಾವು ಅದಕ್ಕೂ ಕೂಡ ಒಂದು ಚಳವಳಿಯನ್ನು ಮಾಡಬೇಕಂತ ಒಂದು ತೀರ್ಮಾನಕ್ಕೆ ಬರ್ತೀವಿ. ಕ್ರಮ ತಗೊಂಡು ಕ್ರಮ ಕಾಣಲ್ಲ ಹೋಗ್ಬೇಕು. 265 ರೂಪಾಯಿ ಮಾಡ್ಬೋದು, 267 ರೂಪಾಯಿ ಮಾಡ್ಬೋದು. ಅದು ರೈತ ಬಂಧುಗಳೇ, ಇವತ್ತು ಮಾತಾಡ್ತಕ್ಕಂಥ ವಿಚಾರ ಇಷ್ಟು. ಹಲವಾರು ರೈತ ಸಂಘಗಳು ಇರೋದ್ರಿಂದ ಲೊಕೇಶನ್ಗೂ ಸ್ವಲ್ಪ ಮುಜುಗರ ಆಗ್ಬೋದು. ಯಾಕೆ ಅಂತಂದ್ರೆ 715 ಚಿಕ್ಕಣ್ಣ